ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET ಎಕ್ಸಾಮ್ 2024 ಬರೀತಾ ಇರುವಂತಹ ಎಲ್ಲ ವಿದ್ಯಾರ್ಥಿಗಳು ಅಂದ್ರೆ ನಿಮಗೆ ಆಲ್ ದಿ ಬೆಸ್ಟ್. ಎಲ್ಲರ ಎಕ್ಸಾಮ್ಸ್ ಚೆನ್ನಾಗಾಗಲಿ. ನಂತರ ಈಗ KCET ಎಕ್ಸಾಮ್ಗೆ ಯಾವ್ಯಾವ ವಸ್ತುಗಳನ್ನ ಮರೀದೆ ತೆಗೆದುಕೊಂಡು ಹೋಗಬೇಕು, ನಂತರ ಯಾವ್ಯಾವ ವಸ್ತುಗಳು ಎಕ್ಸಾಮ್ ಹಾಲ್ ಒಳಗಡೆ ಅಲೌ ಇರಲ್ಲ, ಅದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ತಿದ್ದೀವಿ. ಮೊದಲಾಗಿ KCET ಅಡ್ಮಿಟ್ ಕಾರ್ಡ್ ಏನಿದೆ ಅದನ್ನ ನೀವೆಲ್ಲರೂ ಕೂಡ ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ. ಅದರ ಪ್ರಿಂಟ್ಔಟ್ ಅನ್ನ ತೆಗೆದುಕೊಂಡು ಎಕ್ಸಾಮ್ಗೆ ತೆಗೆದುಕೊಂಡು ಹೋಗಿ. ಅಡ್ಮಿಟ್ ಕಾರ್ಡ್ ಇದ್ರೆ ಮಾತ್ರ ಎಕ್ಸಾಮ್ ಹಾಲ್ ಒಳಗಡೆ ಎಂಟರ್ ಆಗೋದಕ್ಕೆ ಅವಕಾಶವನ್ನು ಕೊಡ್ತಾರೆ. ನಂತರ ಕಲರ್ ಪ್ರಿಂಟ್ ಬೇಕಾ, ಬ್ಲ್ಯಾಕ್ ಆ್ಯಂಡ್ ವೈಟ್ ನಡೆಯುತ್ತಾ, ಈ ಪ್ರಶ್ನೆ ನಿಮ್ಮಲ್ಲಿದ್ರೆ ಕಲರ್ ಪ್ರಿಂಟ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಯಾವುದಾದ್ರೂ ನಡೆಯುತ್ತೆ, ಎಕ್ಸಾಮ್ ಹಾಲ್ ಒಳಗಡೆ ಅಲೌ ಮಾಡ್ತಾರೆ. ಆದರೆ ನಾವು ಸಜೆಷನ್ ಕೊಡೋದಾದ್ರೆ ನೀವು ಆದಷ್ಟು ಮಾಡಿ ಕಲರ್ ಪ್ರಿಂಟ್ ಅನ್ನು ತೆಗೆದುಕೊಳ್ಳಿ. ಯಾಕಂತ ಹೇಳಿದ್ರೆ ಕಲರ್ ಪ್ರಿಂಟಲ್ಲಿ ನಿಮ್ಮ ಫೇಸ್ ಇರೋದು ಸ್ವಲ್ಪ ಕ್ಲಿಯರ್ ಆಗಿ ಕಾಣುತ್ತೆ, ಅದಕ್ಕೋಸ್ಕರ. ನಂತರ ಅಡ್ಮಿಟ್ ಕಾರ್ಡ್ನ 2 ಪೇಜ್ ಬೇಕಾಗತ್ತಾ, ಅಥವಾ ಅಡ್ಮಿಟ್ ಕಾರ್ಡ್ ಕೊಟ್ಟಿರುವಂತಹ ಎಲ್ಲ ಪೇಜ್ಗಳ ಪ್ರಿಂಟರ್ಗಳನ್ನ ತೆಗೆದುಕೊಂಡು ಹೋಗ್ಬೇಕಂತ ಹೇಳಿದ್ರು ಆ ರೀತಿ ಏನಿಲ್ಲ. ಮೊದಲನೇ ಪೇಜ್ ಏನಿದೆ ಅದರಲ್ಲಿ ನಿಮ್ಮ ಸೀಟ್ ನಂಬರ್ ಇದೆ, ನಿಮ್ಮ ಫೋಟೋ ಇದೆ, ನಂತರ ಸೀಟ್ ನಂಬರ್ ಇದೆ, ಹೇಳಿದಲ್ವಾ? ಓಕೆ. ಅದರ ನಂತರ ಯಾವ್ಯಾವ ಸಬ್ಜೆಕ್ಟ್ಸ್ ಇದಾವೆ ಆ ಎಲ್ಲ ಡೀಟೇಲ್ಸ್ ಅನ್ನ ಮೆನ್ಷನ್ ಮಾಡಿರ್ತಾರಲ್ವಾ, ಆ ಒಂದು ಪೇಜ್ನ ಪ್ರಿಂಟ್ಔಟ್ ಇದ್ರೆ ಸಾಕಾಗತ್ತೆ. ನೀವೀಗ 2 ಪೇಜ್ನ ಪ್ರಿಂಟ್ಔಟ್ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಓಕೆ, ತೆಗೆದುಕೊಂಡು ಹೋಗ್ಬೋದು. ಇಲ್ಲದಿದ್ರೆ ಆ ಒಂದೇ ಪೇಜ್ ಇದ್ರೂ ಕೂಡ ಎಕ್ಸಾಮ್ ಹಾಲ್ ಒಳಗಡೆ ಅಲೌ ಮಾಡ್ತಾರೆ. ಅದಂತರ ಯಾವುದಾದ್ರು ಒಂದು ಗೌರ್ಮೆಂಟ್ ಇಂದ ನೀಡಿರುವಂತಹ ಫೋಟೋ ID ಪ್ರೂಫ್ ಬೇಕಾಗತ್ತೆ. ಅಂದ್ರೆ ಈಗ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ವೋಟರ್ ID ಆಗಿರ್ಬೋದು, ಇಲ್ಲದ್ರೆ ಆಧಾರ್ ಕಾರ್ಡ್ ಆಗಿರ್ಬೋದು, ಈ ರೀತಿ ಫೋಟೋ ಇರುವಂತಹ ಯಾವುದಾದ್ರೂ ಒಂದು ID ಪ್ರೂಫ್ ಅನ್ನ ತೆಗೆದುಕೊಂಡು ಹೋಗ್ಬೇಕು. ಈಗ ಇದ್ಯಾವುದು ಇಲ್ಲ ಅಂತ ಹೇಳಿದ್ರೆ ಇರತ್ತೆ, ಆಧಾರ್ ಕಾರ್ಡ್ ಅಂತೂ ಇದೇ ಇರುತ್ತೆ. ಅಕಸ್ಮಾತ್ ಇಲ್ಲ ಅಂತ ಹೇಳಿದ್ರೆ ನೀವೀಗ ಸೆಕೆಂಡ್ PUC ಎಕ್ಸಾಮ್ ಬರ್ದಿದ್ದೀರಾ, ಸರಿನಾ? ಆ ಸೆಕೆಂಡ್ PUC ಎಕ್ಸಾಮ್ಗೆ ನೀವು ತೆಗೆದುಕೊಂಡು ಹೋದಂತಹ ಹಾಲ್ ಟಿಕೆಟ್ ಏನಿದೆ, ಸೊ ಆ ಹಾಲ್ ಟಿಕೆಟ್ ಇದ್ರೆ ಅದನ್ನು ಕೂಡ ಫೋಟೋ ID ಪ್ರೂಫ್ ಆಗಿ ತೆಗೆದುಕೊಂಡು ಹೋಗಬಹುದು. ಅದಂತರ ಬ್ಲೂ ಆರ್ ಬ್ಲ್ಯಾಕ್ ಇಂಕ್ ಬಾಲ್ ಪಾಯಿಂಟ್ ಪೆನ್ ಅನ್ನ ತೆಗೆದುಕೊಂಡು ಹೋಗಿ. ಯಾವುದೇ ಕಾರಣಕ್ಕೂ ಇಂಕ್ ಪೆನ್ ಅಥವಾ ಜೆಲ್ ಪೆನ್ ಅನ್ನ ತೆಗೆದುಕೊಂಡು ಹೋಗಬೇಡಿ. ಯಾಕೆ ಗೊತ್ತಾ? ಈಗ ನಿಮ್ಮ OMR ಶೀಟ್ ಇರುತ್ತೆ, ನೀವು ಮಾರ್ಕ್ ಮಾಡಿರೋದು, ಅದನ್ನ ಸ್ಕ್ಯಾನ್ ಮಾಡಲಾಗುತ್ತೆ ಚೆಕ್ ಮಾಡೋದಕ್ಕೆ. ನೀವು ಅಕಸ್ಮಾತಾಗಿ ಜೆಲ್ ಪೆನ್ ಅಥವಾ ಇಂಕ್ ಪೆನ್ ಅನ್ನ ಯೂಸ್ ಮಾಡಿ ಮಾರ್ಕ್ ಮಾಡಿದ್ರೆ ಆ OMR ಶೀಟ್ ಅನ್ನ ರೀಡ್ ಮಾಡುವಂತಹ ಡಿವೈಸ್ ಏನಿದೆ ಅಥವಾ ಮಷಿನ್ ಏನಿದೆ ಅದು ಇಂಕ್ ಪೆನ್ನ ಇಂಗೆ, ಅದೇ ರೀತಿ ಜೆಲ್ ಪೆನ್ನ ಇಂಗೆ ಸೆನ್ಸಿಟಿವ್ ಇರಲ್ಲ, ಚೆಕ್ ಮಾಡೋದಕ್ಕೆ ಆಗಲ್ಲ. ಅದಕ್ಕೋಸ್ಕರನೇ ಬ್ಲೂ ಆರ್ ಬ್ಲ್ಯಾಕ್ ಇಂಕ್ ಬಾಲ್ ಪಾಯಿಂಟ್ ಪೆನ್ ಅನ್ನ ತೆಗೆದುಕೊಂಡು ಹೋಗಿ. ಅದೇ ರೀತಿ ನೀವು ಯಾವ ಪೆನ್ ಅನ್ನ ಯೂಸ್ ಮಾಡ್ತಿದ್ರಾ ಅದೇ ಕಂಪನಿಯ 2 ರಿಂದ 3 ಪೆನ್ ಅನ್ನ ತೆಗೆದುಕೊಂಡು ಹೋಗಿ. ಅದ ನಂತರ ಯಾವುದಾದ್ರು ವಿದ್ಯಾರ್ಥಿಗಳು ವಾಟರ್ ಬಾಟಲ್ ಅನ್ನ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ ಅನ್ನ ಅಲೌ ಮಾಡ್ತಾರೆ. ಹೆಚ್ಚಿನದಾಗಿ ಎಲ್ಲ ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ ಅನ್ನ ಅಲೌ ಮಾಡ್ತಾರೆ, ತೆಗೆದುಕೊಂಡು ಹೋಗಬಹುದು. ಅದಂದ್ರೆ ಹಲವಾರು ವಿದ್ಯಾರ್ಥಿಗಳು ಪೌಚ್ ಏನಿರುತ್ತೆ ಅದನ್ನ ಹಾಗೆ ಅಂತ ಅಂದ್ಕೊಂಡಿದ್ದೀನಿ, ಅಕಸ್ಮಾತ್ ಪ್ರೊನೌನ್ಸಿಯೇಷನ್ ಮಿಸ್ಟೇಕ್ ಆಗಿದ್ರೆ ಸಾರಿ. ಓಕೆ, ಅದನ್ನ ತೆಗೆದುಕೊಂಡು ಹೋಗ್ಬಹುದಾ ಅಂತ ಕೇಳಿದ್ರು, ಪೌಚ್ ಅಲ್ಲ, ಓಕೆ ತೆಗೆದುಕೊಂಡು ಹೋಗ್ಬೋದು ಅಂತ ಕೇಳಿದ್ರು, ಅದು ಅಲೌ ಇರಲ್ಲ. ನೀವು ಜಸ್ಟ್ ಪೆನ್ ಅನ್ನ ತೆಗೆದುಕೊಂಡು ಹೋಗಬಹುದು. ಅದರ ನಂತರ ಮತ್ತೆ ಯಾವ ವಸ್ತು ಅಲೌ ಇರೋದಿಲ್ಲ ಅದನ್ನು ತಿಳ್ಕೊಳ್ಳೋದಾದ್ರೆ, ಈಗ ನೀವು OMR ಶೀಟ್ ಮೇಲೆ ಮಾರ್ಕ್ ಮಾಡೋದಕ್ಕೆ ಹಿಂದ್ಗಡೆ ಸಪೋರ್ಟಿಗೆ ಯಾವುದಾದ್ರೂ ಒಂದು ವಸ್ತು ಬೇಕು, ಸಪೋರ್ಟ್ಗೆ ಯಾವುದಾದ್ರೂ ವಸ್ತುವನ್ನು ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಅದು ಕೂಡ ಅಲೌ ಇರಲ್ಲ. ಅದಂತರ ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ ಡಿವೈಸಸ್ ಏನಿದೆ ಅದನ್ನು ಕೂಡ ಎಕ್ಸಾಮ್ ಹಾಲ್ಗೆ ತೆಗೆದುಕೊಂಡು ಹೋಗೋದಕ್ಕೆ ಅಲೌ ಇರಲ್ಲ. ಅಂದರೆ ಮೊಬೈಲ್ ಆಗಿರ್ಬೋದು, ಇಯರ್ಫೋನ್ ಆಗಿರ್ಬೋದು, ಬ್ಲೂಟೂತ್ ಆಗಿರ್ಬೋದು, ಅಲೌ ಇರಲ್ಲ. ಈವನ್ ವಾಚಸ್, ಡಿಜಿಟಲ್, ಅದೇ ರೀತಿ ಅನಲಾಗ್ ವಾಚಸ್, ಯಾವುದೇ ರೀತಿಯ ವಾಚಸ್ ಎಕ್ಸಾಮ್ ಹಾಲ್ ಒಳಗಡೆ ಅಲೌ ಇರಲ್ಲ. ನಂತರ ವಿದ್ಯಾರ್ಥಿಗಳು ಡ್ರೆಸ್ ಕೋಡ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರು, ಡ್ರೆಸ್ ಕೋಡ್ ಬಗ್ಗೆ ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ, ಒಂದು 4 to 5 days ಆಯಿತು. ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ನೋಟ್ಸ್ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಅದಂತರ ಮುಂದಿನ ವಿಷಯವನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ ಎಕ್ಸಾಮ್ ಹಾಲ್ ಒಳಗಡೆ ಪೆನ್ಸಿಲ್ ಏನಿರುತ್ತೆ ಅದನ್ನ ತೆಗೆದುಕೊಂಡು ಹೋಗೋದಕ್ಕೆ ಅಲೌ ಇರಲ್ಲ. ನಂತರ ವಿದ್ಯಾರ್ಥಿಗಳು ಇವಾಗ ಅಡ್ಮಿಟ್ ಕಾರ್ಡ್ ಇರಿದೆ ಅದ್ರ ಮೇಲೆ ನಮ್ಮ ಕಾಲೇಜ್ನ ಪ್ರಿನ್ಸಿಪಾಲ್ರ ಸಿಗ್ನೇಚರ್ ಏನಾದರೂ ಪಡೆದುಕೊಳ್ಬೇಕಂತ ಹೇಳಿದ್ರು ಆ ರೀತಿ ಏನೂ ಅವಶ್ಯಕತೆ ಇಲ್ಲ. ನಿಮ್ಮ ಹಾಲ್ ಟಿಕೆಟ್ ಏನಿದೆ ಅದರ ಪ್ರಿಂಟ್ಔಟ್ ತೆಗೆದುಕೊಂಡು ಹೋದ್ರೆ ಸಾಕು. ಪ್ರಿನ್ಸಿಪಾಲ್ರ ಸಿಗ್ನೇಚರ್ ಅವಶ್ಯಕತೆ ಅಡ್ಮಿಟ್ ಕಾರ್ಡ್ ಮೇಲೆ ಇರೋದಿಲ್ಲ. ನಂತರ ಬೇರೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಸಹಾಯ ಆಗಿದ್ರೆ ಇದ್ರಾಗ ಲೈಕ್ ಮಾಡಿದ್ರೆ ಲೈಕ್ ಮಾಡಿ. ಎಕ್ಸಾಮ್ ಚೆನ್ನಾಗಾಗತ್ತೆ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.